ಒಂದ್ ಕಡೆ ಸಿದ್ದರಾಮಯ್ಯ ಅವರು ಹಾಸನದಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಮೂಡಾ ಜಾಲ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕೋಕೆ ಪ್ರಯತ್ನವನ್ನ ಪಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡಾ ಅಸ್ತ್ರವನ್ನ ಪ್ರಯೋಗ ಮಾಡಿರುವಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಸಾಕಷ್ಟು ಗಂಭೀರ ಆರೋಪಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಈಗ ಮತ್ತೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅದು ಸಚಿವ ಬೈರತಿ ಸುರೇಶ್ ಅವರು 140 ಫೈಲ್ಗಳನ್ನ ಕದ್ದೊಯ್ದಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಲಾಗ್ತದೆ. ಇದಕ್ಕೆ ಲೋಕಾಯುಕ್ತದವರು ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡುವ ಮುಖಾಂತರ ರಾಜ್ಯದಲ್ಲಿ ಹಲ್ಚಲನ್ನ ಸೃಷ್ಟಿ ಮಾಡಿದ್ದಾರೆ. ಮೂಡಾ ಸ್ಕ್ಯಾಮ್ ಕೇಸ್ ಮತ್ತಷ್ಟು ಮಗದಷ್ಟು ನಿಗೂಢ. ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆಯಿಂದ ಮತ್ತಷ್ಟು ಹಲ್ಚಲ್. ಬರೋಬ್ಬರಿ 140 ಕಡತಗಳ ಕದ್ದೇ ಬಿಟ್ರಂತೆ ಸಚಿವ ಬೈರತಿ. ಎಸ್, ನೀವು ಕೇಳಿಸ್ಕೋತಾ ಇರೋದು ನಿಜ. ಮೂಡಾ ಕೇಸ್ ದಿನದಿಂದ ದಿನಕ್ಕೆ ಗೋಚಲಾಗ್ತಿದೆ. ಒಂದ್ ಕಡೆ ತನಿಖೆ ನಡೀತಾ ಇದೆ, ಇನ್ನೊಂದ್ ಕಡೆ ತನಿಖಾ ವರದಿ ಸಲ್ಲಿಕೆಗೆ ಟೈಮ್ ಕೂಡ ಬಂದಿದೆ. ಈ ಬೆನ್ನಲ್ಲೇ ಮೂಡಾ ಕೇಸ್ ಕುರಿತು ಮತ್ತಷ್ಟು ಮಗದಷ್ಟು ನಿಗೂಢಗಳು ಬಯಲಾಗ್ತಿವೆ. ಮೂಡಾ ಕೇಸ್ನ ಮುಖ್ಯ ದೂರುದಾರ ಸ್ನೇಹಮಯಿ ಕೃಷ್ಣ ಮೂಡಾ ಸ್ಕ್ಯಾಮ್ ಕುರಿತಂತೆ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಮೂಡಾ ಸ್ಕ್ಯಾಮ್ ವಿಚಾರದಲ್ಲಿ ಈ ಹಿಂದಿನಿಂದಲೂ ಆರೋಪ ಮಾಡ್ತಾನೆ ಇರೋ ಸ್ನೇಹಮಯಿ ಕೃಷ್ಣ ಈ ಬಾರಿ ದೊಡ್ಡ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 140 ಫೈಲ್ಗಳನ್ನ ಸಚಿವ ಬೈರತಿ ಸುರೇಶ್ ಕದ್ದಿದ್ದಾರೆ ಅಂತ ಹೇಳಿದ್ದಾರೆ. ಇದೇ ವಿಚಾರ ಇದೀಗ ಸಖತ್ ಸದ್ದು ಮಾಡ್ತಿದೆ. ಅವ್ರಿಗೆ ಸಿಕ್ಕಂಥ ಅವಕಾಶನ ಬಳಸ್ಕೊಂಡು ಮೂಡಾ ಕಚೇರಿ ಮೇಲೆ ದಾಳಿ ನಡೆಸಿ ಮೂಲ ಕಡತಗಳನ್ನು ಅಂದರೆ ಈ 50 ಪದಕ್ಕೆ ಸಂಬಂಧಪಟ್ಟ ಅಕ್ರಮಗಳಿಗೆ ಸಂಬಂಧಿಸಿದ ಪ್ರಮುಖ ದಾಖಲೆಗಳನ್ನು ವಶಪಡಿಸ್ಕೊಳ್ಬೇಕಿತ್ತು. ಆದರೆ ಆ ಸರ್ಚ್ ವಾರೆಂಟನ್ನು ಪಡೆದಂಥ ಲೋಕಾಯುಕ್ತ ಅಧಿಕಾರಿಗಳು ಆಗಿನ ಲೋಕಾಯುಕ್ತ SP ಆಗಿದ್ದಂಥ ಸಜಿತ್ ಅವರು ನಗರಾಭಿವೃದ್ಧಿ ಇಲಾಖೆ ಸಚಿವರಾದ ಬೈರತಿ ಸುರೇಶ್ಗೆ ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಸೊ ಬೈರತಿ ಸುರೇಶ್ ತಮ್ಮ ಅಧಿಕಾರಿಗಳು ದಿಢೀರ್ ಅಂತೇಳಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದು ಇಲ್ಲಿದ್ದಂಥ 140 ಕಡತಗಳನ್ನು ತಗೊಂಡೋಗಿದ್ದಾರೆ ಅಂತೇಳಿ ಮಾಧ್ಯಮ ಮೂಲಕ ತಿಳಿದು ಬಂದಿದೆ. ಸೊ ಅದು ನಿಜ ಅಂತೇಳಿ ಸರ್ಚ್ ವಾರೆಂಟ್ ಪುಷ್ಟೀಕರಿಸುತ್ತೆ. ಸೊ ಈ ದಾಖಲೆಗಳನ್ನು ನಾಳೆ ಮಾನ್ಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತಂದು ಈ ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆ ನಡೆಸೋದಷ್ಟು ಸೂಕ್ತ ಅಲ್ಲ. ಯಾಕೆಂತಂದರೆ ಅವರು ಈಗಾಗಲೇ ನಾವು ದೂರಾರ್ಜಿ ಕೊಡೋಕ್ಕಿಂತ ಮುಂಚೆನೇ ಆರೋಪಗಳಿಗೆ ಸಹಕರಿಸಿರೋದ್ರಿಂದ ಆರೋಪಗಳ ರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ನಡೆಸೋದ್ರಿಂದ ಈ ಪ್ರಕರಣ ಕೂಡಲೇ CBIಗೆ ವಹಿಸಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ಕೊಳ್ತಿದ್ವಿ. ಹೌದು, ಮೂಡಾ ಸ್ಕ್ಯಾಮ್ನಲ್ಲಿ ಸಚಿವ ಬೈರತಿ ಸುರೇಶ್ ಇಂಥ ಕೆಲಸ ಮಾಡಿದ್ದಾರಂತೆ. ಅಂದ ಹಾಗೆ ಸ್ನೇಹಮಯಿ ಕೃಷ್ಣ ಹೇಳ್ತಾಗಿರೋದು ಹೊಸ ವಿಚಾರ ಏನಲ್ಲ. ಇದಕ್ಕಿಂತ ಮುಂಚೆ ಕೂಡ ಎಂಥದ್ದೇ ಬಾಂಬ್ ಹಾಕಿದ್ರು ಸ್ನೇಹಮಯಿ ಕೃಷ್ಣ. ಬೈರತಿ ಸುರೇಶ್ ಈ ಹಿಂದೆ ಮೂಡಾ ಕಚೇರಿಗೆ ಬಂದು ಮೂಡಾ ಸ್ಕ್ಯಾಮ್ಗಳಿಗೆ ಸಂಬಂಧಪಟ್ಟಂತ ಎಲ್ಲ ಫೈಲುಗಳನ್ನು ಎತ್ಕೊಂಡು ಹೋಗಿದ್ದಾರೆ ಅಂತ ಆರೋಪ ಮಾಡಿದ್ರು. ಆ ಟೈಮಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆಯನ್ನ ಇಟ್ಕೊಂಡು ವಿಪಕ್ಷಗಳು ಕಿಡಿಕಾರಿದ್ವು. ಮೂಡಾ ಫೈಲ್ಗಳನ್ನ ಹೆಲಿಕಾಪ್ಟರ್ನಲ್ಲಿ ಎತ್ಕೊಂಡು ಹೋಗಿದ್ದ ಬೈರತಿ ಅವುಗಳನ್ನೆಲ್ಲ ಸುಟ್ಟು ಹಾಕಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ವು. ಈಗ ಸ್ನೇಹಮಯಿ ಅದೇ ವಿಚಾರವನ್ನು ಮತ್ತೆ ಹೇಳಿದ್ದು ಇನ್ನಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಆ ಡೀಟೇಲ್ಸ್ ಇಲ್ಲಿದೆ. ಜೂನ್ 28ಕ್ಕೆ ಮೂಡಾ ಕೇಸ್ಗೆ ಸಂಬಂಧಿಸಿದಂತೆ ಲೋಕಾಯುಕ್ತರಿಗೆ ಸರ್ಚ್ ವಾರೆಂಟ್ ಹೊರಡಿಸಲಾಗಿದೆ. ಜೂನ್ 29ಕ್ಕೆ ಆ ಸರ್ಚ್ ವಾರೆಂಟ್ ಮೈಸೂರು ಲೋಕಾಯುಕ್ತ ಕಚೇರಿಗೆ ತಲುಪಿದೆ. ಸಚಿವ ಬೈರತಿ ಸುರೇಶ್ಗೆ ಈ ಸರ್ಚ್ ವಾರೆಂಟ್ ಮಾಹಿತಿ ಲೀಕ್ ಆಗಿದೆ. ಜೂನ್ 30 ಭಾನುವಾರವಾದ್ದರಿಂದ ಮೈಸೂರಿನ ಮೂಡಾ ಕಚೇರಿಗೆ ರಜೆಯಿತ್ತು. ಆದ್ದರಿಂದಲೇ ಜುಲೈ 1ರಂದು ಮೈಸೂರಿಗೆ ದಿಢೀರ್ ಭೇಟಿ ನೀಡಿದ್ದಾರೆ ಬೈರತಿ ಸುರೇಶ್. ಹೆಲಿಕಾಪ್ಟರ್ನಲ್ಲಿ ಮೈಸೂರಿಗೆ ಬಂದು ನಂತರ ಮೂಡಾ ಕಚೇರಿಗೆ ಆಗಮಿಸಿದ್ರು. ನಂತರ ಅಲ್ಲಿದ್ದ ಮೂಡಾ ಸ್ಕ್ಯಾಮ್ಗೆ ಸಂಬಂಧಿಸಿದ ದಾಖಲೆಗಳನ್ನು ಕದ್ದಿದ್ದಾರೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದಾರೆ. ಸಚಿವರಿಗೆ ಸರ್ಚ್ ವಾರೆಂಟ್ ಲೀಕ್ ಆಗಿದ್ದೇಗೆ ಅನ್ನೋದೇ ರಹಸ್ಯ.
ಇದೇ ಕಾರಣ ಇಟ್ಕೊಂಡು ಸಿಬಿಐ ತನಿಖೆಗೆ ಸ್ನೇಹಮಯಿ ಆಗ್ರಹ. ಎಸ್, ಸ್ನೇಹಮಯಿ ಕೃಷ್ಣ ಸಿಡಿಸಿರೋದು ದೊಡ್ಡ ಬಾಂಬ್. ಕೇವಲ ಬೈರತ್ತಿ ಸುರೇಶ್ ಮಾತ್ರ ಅಲ್ಲ, ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಆರೋಪಿಗಳೇ. ಲೋಕಾಯುಕ್ತ ಕಚೇರಿಯಲ್ಲಿದ್ದ ಯಾವುದೋ ಅಧಿಕಾರಿ ಬೈರತ್ತಿ ಸುರೇಶ್ಗೆ ಸರ್ಚ್ ವಾರೆಂಟ್ ಬಂದಿರೋದನ್ನು ಲೀಕ್ ಮಾಡಿದ್ದಾರೆ. ಆ ವಿಷಯ ತಿಳಿದ ಬೈರತ್ತಿ ಸುರೇಶ್ ಮೈಸೂರಿಗೆ ದಿಢೀರ್ ಭೇಟಿ ನೀಡಿ ಅಲ್ಲಿದ್ದ ದಾಖಲೆಗಳನ್ನು ಹೊತ್ತೊಯ್ದಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ಇದಷ್ಟು ಮಾತ್ರ ಅಲ್ಲ, ಈ ಮೊದಲಿಂದಾನೂ ಸ್ನೇಹಮಯಿ ಕೃಷ್ಣ ಒಂದು ಆರೋಪ ಮಾಡ್ತಾ ಇದ್ರು. ಲೋಕಾಯುಕ್ತ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಕೈ ಕೆಳಗೆ ಬರೋದ್ರಿಂದ ಅವರಿಂದ ನ್ಯಾಯ ನಿರೀಕ್ಷೆ ಮಾಡೋದು ಕಷ್ಟ ಅನ್ನೋ ರೀತಿ ಹೇಳ್ತಿದ್ರು. ಮೂಡಾ ಸ್ಕ್ಯಾಮ್ ಅನ್ನು ಸಿಬಿಐ ತನಿಖೆಗೆ ಕೊಡ್ಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರು. ಈಗ ಅವರು ಯಾಕೆ ಮೂಡಾ ಸ್ಕ್ಯಾಮ್ ತನಿಖೆಯನ್ನು ಸಿಬಿಐ ತನಿಖೆಗೆ ನೀಡಬೇಕು ಅಂತ ಪ್ರಬಲ ಕಾರಣವೊಂದನ್ನ ರಿವೀಲ್ ಮಾಡಿದ್ದಾರೆ. ತನಿಖೆಯಲ್ಲಿ ಎಲ್ಲ ಗೊತ್ತಾಗತ್ತೆ ಎಂದ ಗೃಹ ಸಚಿವ ಪರಮೇಶ್ವರ್. ಸರಕಾರಿ ದಾಖಲೆ ಹೇಗೆ ಕದೀತಾರೆ? ಡಿಸಿಎಂ ಡಿಕೆಶಿ ಪ್ರಶ್ನೆ. ಬೈರತ್ತಿ ಸುರೇಶ್ ವಿರುದ್ಧ ಸ್ನೇಹಮಯಿ ಕೃಷ್ಣ ಮಾಡಿರೋ ಆರೋಪ ಹಲ್ಚಲ್ ಸೃಷ್ಟಿ ಮಾಡ್ತಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಗೃಹ ಸಚಿವ ಪರಮೇಶ್ವರ್, ತನಿಖೆಯಲ್ಲಿ ಎಲ್ಲವೂ ಬಹಿರಂಗ ಆಗುತ್ತೆ ಅಂದಿದ್ದಾರೆ. ಈ ಬಗ್ಗೆ ಡಿಕೆ ಶಿವಕುಮಾರ್ ಕೂಡ ಮಾತಾಡಿದ್ದು, ಫೈಲ್ ತೆಗೆದುಕೊಂಡು ಹೋಗಿರೋ ವಿಚಾರ ನನಗೆ ಗೊತ್ತಿಲ್ಲ, ಸರಕಾರಿ ದಾಖಲೆಯನ್ನ ಹೇಗೆ ಕದೀತಾರೆ ಅಂತ ಪ್ರಶ್ನಿಸಿದ್ದಾರೆ. ನನಗೆ ಗೊತ್ತಿಲ್ಲ, ಲೋಕಾಯುಕ್ತ ನನಗೆ ಗೊತ್ತಿಲ್ಲ, ನಾನಿನ್ನ ನೋಡಿಲ್ಲ. ಎಲ್ಲಿ ಬಂದಿದೆ, ಎಲ್ಲಿ ಪೇಪರ್ ಇದೆಯಾ, ಹೆಂಗೆ ಎತ್ಕೊಂಡು ಹೋಗಕ್ಕಾಗ್ತದೆ? ಐ ಡೋಂಟ್ ಆಫೀಸಲ್ಲೇ ಇರ್ತಾರೆ, ಇಲ್ಲಾಂದ್ರೆ ಸರ್ಕಾರದ ಹತ್ರ ಬಂದು ಯಾರು ತೋರಿಸಿರ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಯಾರು ಆ ಥರ ಎಲ್ಲ ಎತ್ಕೊಂಡು ಹೋಗೋದು ಲೆಕ್ಕಾಚಾರ ಇರ್ತದೆ. ಒಂದೊಂದು ಫೈಲ್ ಮೂಮೆಂಟು ಲೆಕ್ಕಾಚಾರ ಇರ್ತದೆ ನಮ್ಗೆ ಗೊತ್ತಿದ್ದಂಗೆ. ಐ ಡೋಂಟ್ ಥಿಂಕ್ ಅಂತ ತಪ್ಪೇನೋ ಆಗ್ಲಿಕ್ಕಾಗಿಲ್ಲ. ಲೈಕ್ ತನಿಖೆನಲ್ಲಿ ಅದೆಲ್ಲ ಬರಲೇಬೇಕಲ್ಲ. ಈಗ ಯಾರೇ ತನಿಖೆ ಮಾಡಲಿ ಈ ವಿಚಾರಗಳೆಲ್ಲ ತನಿಖೆನಲ್ಲಿ ಬರಲೇಬೇಕು. IAS ಮಾಡಿದ್ರೋ, IPS ಮಾಡಿದ್ರೋ, KS ಮಾಡಿದ್ರೋ, ಅವರೆಲ್ಲ ಈಗ ಅಷ್ಟೊಂದು ಫೈಲ್ಗಳು ಎತ್ಕೊಂಡು ಬಂದಿದ್ದಾರೆ ಅವರು ಅಂತ ಅಂದಾಗ ಅದು ತನಿಖೆನಲ್ಲಿ ಗೊತ್ತಾಗಲೇಬೇಕು. ಲೋಕಾಯುಕ್ತದವ್ರು ಮಾಡಿದ್ರು ಆಗುತ್ತೆ, ಇನ್ಯಾವುದೇ ಏಜೆನ್ಸಿ ಮಾಡಿದ್ರು ಆಗುತ್ತೆ. ಅದು ಬರಬೇಕಲ್ಲ, ಯಾವ ಅಧಿಕಾರಿ ರಕ್ಷಣೆ ಮಾಡಕ್ಕೆ ಹೊರಟಿದ್ರು ಅದು ಬರಬೇಕಲ್ವಾ. ತನಿಖೆನಲ್ಲಿ ಬಂದಾಗ ಅದು ಒಂದು ವೇಳೆ ಆ ರೀತಿ ಕಂಡು ಬಂದ್ರೆ ಕ್ರಮ ತಗೊಳ್ತಾರೆ. ಸ್ನೇಹಮಯಿ ಕೃಷ್ಣ ಮಾಡ್ತಿರೋ ಆರೋಪ ತುಂಬಾ ಗಂಭೀರವಾದದ್ದು. ಆ ಗಂಭೀರ ಆರೋಪ ಒಂದಷ್ಟು ಅನುಮಾನಗಳನ್ನು ಹುಟ್ಟಾಕ್ತಿದೆ. ಲೋಕಾಯುಕ್ತದ ಮೇಲೂ ಕೂಡ ಗುಮಾನಿಗಳನ್ನು ಸೃಷ್ಟಿ ಮಾಡ್ತಿದೆ. ಸ್ನೇಹಮಯಿ ಆರೋಪದ ಬಗ್ಗೆ ಲೋಕಾಯುಕ್ತ ಏನಾದ್ರೂ ಹೇಳುತ್ತಾ ಮುಂದೇನಾಗುತ್ತೆ ಅನ್ನೋದೇ ಕುತೂಹಲಕಾರಿ.